ಏಯ್ಟೀಸ್ 90ಸಲ್ಲೆಲ್ಲ ಯಾರ್ಯಾರ ಹತ್ರ ಸಿಲಿಂಡರ್ ಇರ್ತಾಯಿತ್ತು ಅಡುಗೆ ಮಾಡಲಿಕ್ಕೆ, ಅವ್ರ ಹತ್ರ ಎಲ್ಲ ಒಂದೇ ಸಿಲಿಂಡರ್ ಇರ್ತಾಯಿತ್ತು. ಒಂದೇ ಸಿಲಿಂಡ್ರಲ್ಲಿ ನಾವು ಮ್ಯಾನೇಜ್ ಮಾಡ್ತಾಯಿದ್ವಿ. ಆ ಸಿಲಿಂಡರ್ ಮುಗಿದೋದ್ರೆ ನಮ್ಮ ಹತ್ರ ಬುಕ್ ಮಾಡಲಿಕ್ಕೆ ಅವಾಗ ನಮ್ಮ ಹತ್ರ ಟೆಲಿಫೋನ್ ಇರ್ತಾ ಇರಲಿಲ್ಲ. ನಾವು ಒಂದು ವೇಳೆ ಕಾಯಿನ್ ಬೂತ್ಗೆ ಹೋಗಿ ಬುಕ್ ಮಾಡಿದ್ರೂ ಸಹ ಆ ಕಡೆ ಯಾವಾಗೂ ನಂಬರ್ ಎಂಗೇಜ್ ಇರ್ತಾಯಿತ್ತು. ಹೋಗಿ ಕಾಲೇಜ್ಗೆ ಸ್ಕೂಲ್ಗೆ ಹೋಗೋಕೆ ಮುಂಚೆ ಒಂದು ಸಲ ಹೋಗಿ ಬುಕ್ ಮಾಡಿಬಿಟ್ಟು ಹೋಗು ಅಂತ ಹೇಳ್ತಾಯಿದ್ರು. ಸೊ ನಮ್ಗೆ ಇವತ್ತಾಗಲ್ಲ, ನಾಳೆ ಅಥವಾ ಆಫೀಸ್ ಕೆಲಸ ಬಿಟ್ಟು ದೊಡ್ಡವ್ರು ಯಾರಾದರೂ ಹೋಗಿ ಬಿಟ್ಟು ಕೆಲಸ ಬಿಟ್ಟು ಅಲ್ಲೇ ಹೋಗಿ ಹೇಳ್ಬಿಟ್ಟು ಬರ್ತಾಯಿದ್ರು. ಹೇಳ್ಬಿಟ್ಟು ಬಂದಮೇಲೆ ಸಹ ನಮಗೆ ಗ್ಯಾಸ್ ಬರೋದು 1 ವಾರ 10 ದಿನ, ಕೆಲವೊಂದು ಸಲ 15 ದಿನ ಸಹ ಆಗೋಗಿದೆ. ಮತ್ತು ಒಂದೊಂದು ಸಲ ಅವ್ನು ಬಂದಾಗ ನಾವು ಲಾಕ್ ಹಾಕ್ಕೊಂಡು ಹೋಗಿರ್ತಾಯಿದ್ವಿ, ಸ್ಕೂಲು ಕಾಲೇಜ್ ಆಫೀಸ್ಗಳು ಅಂತ ಹೇಳ್ಬಿಟ್ಟು. ಸೊ ಹೀಗಾಗಿ ಆ ಸ್ಟಾಪ್ ಗ್ಯಾಪಲ್ಲಿ ನಮಗೆ ಆಧಾರ ಆಗಿರ್ತಾಯಿದ್ದು ಪಂಪ್ ಸ್ಟವ್ವು, ಸೀಮೆಣ್ಣೆ ಸ್ಟವ್ಗಳು. ಆ ಸೀಮೆಣ್ಣೆ ಸಿಗ್ತಾ ಇದ್ದಿದ್ದು ರೇಷನ್ ಡಿಪ್ಪೋಲಿ. ಆವಾಗ 5 ಲೀಟ್ರ್ ಫಿಕ್ಸ್ ಮಾಡಿದ್ರು ಒಂದು ಕಾರ್ಡ್ಗೆ. ಸೊ ಅಲ್ಲಿ ಹೋಗಿ 4:15 5:15 ಹೆಂಗೆ ಸೀಮೆಣ್ಣೆ ಕೊಡ್ತಾಯಿದ್ರು. ಆ ಸೀಮೆಣ್ಣೆ ಕ್ಯೂನಲ್ಲಿ ನಿಂತ್ಕೊಂಡು ಸೀಮೆಣ್ಣೆ ತಂದು ಉಪಯೋಗಿಸ್ತಾಯಿದ್ವಿ. ಕೆಲವೊಂದು ಸಲ ಇದ್ಲು ಒಲೆನೂ ನಮ್ಮಮ್ಮ ಇಟ್ಕೊಂಡಿದ್ದು ನನಗೆ ನೆನಪಿದೆ. ನೀರು ಕಾಯಿಸೋಕ್ಕೆ ಕೆರೋಸಿನ್ ಸಿಗರೆ, ಇದು ಕೆರೋಸಿನೂ ಶಾರ್ಟೇಜ್ ಆಗಿರೋ ಸಮಯನೂ ಇದ್ದಾಗ ಇದ್ಲು ಒಲೆನೂ ಉಪಯೋಗಿಸಿದ್ದು ನನಗೆ ನೆನಪಿದೆ. ಎಲೆಕ್ಟ್ರಿಕ್ ಸ್ಟವ್ ಸಹ ಇಟ್ಕೊಂಡಿದ್ವಿ ಅವಾಗೆಲ್ಲ. ಆಮೇಲೆ 95 ನಂತರ ಏನಾಯಿತು, ಎಲ್ಲರಿಗೂ ಸೆಕೆಂಡ್ ಸಿಲಿಂಡರ್ ಅಲಾಟ್ ಆಯಿತು. ಆವಾಗ ಈ ಸಿಲಿಂಡರ್ ಹಪಾಹಪಿ ನಿಲ್ತು. ಆಮೇಲೆ 2000 ನಂತರ 2002-3 ಅಂದರೆ ಫೋನಲ್ಲೇ ಮೊಬೈಲ್ ಫೋನಲ್ಲೇ ಬುಕ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. 4-5 ಹಂಗೆ ಅನಿಸುತ್ತೆ. ಆವಾಗ ನಾವೇನು ಈ ಗ್ಯಾಸ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಬಿಟ್ವಿ. ಆ ಹಪಾಹಪಿ ಶಾರ್ಟೇಜ್ ಎಲ್ಲ ಕಮ್ಮಿ ಆಯಿತು. ಮತ್ತು ಈ ಬಿಲ್ಡಿಂಗ್ಗಳಿಗೂ ಸಹ ಎಲ್ಲರೂ 98 99 ನಂತರ ಯಾರ್ಯಾರು ಮನೆ ಕಟ್ಟಲಿಕ್ಕೆ ಶುರು ಮಾಡಿದ್ರು, ಬ್ಯಾಂಕ್ ಅವರೇ ಸಾಲ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಸೋಲಾರ್ ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ವಾಟರ್ ಹೀಟರ್ ಸೋಲಾರ್ ಬಂತು. ಸೊ ನೀರು ಕಾಯಿಸೋಕ್ಕೂ ಸಹ ನಾವು ಈ ಸೀಮೆಣ್ಣೆ ಅಥವಾ ಗ್ಯಾಸ್ ಮೇಲೆ ಅವಲಂಬಿತವಾಗಿದೆ. ಸೋಲಾರಲ್ಲಿ ನೀರು ಕಾಯಿಸ್ಕೊಳ್ಳೋಕೆ ಶುರು ಮಾಡಿದ್ವಿ. 2 ಗ್ಯಾಸ್ ಬಂತು, ನೆಮ್ಮದಿ ಆಯಿತು. ಯಾಕಿಷ್ಟೆಲ್ಲ ಹೇಳಿದೆ ಅಂದರೆ ಇವಾಗ ಮತ್ತೆ ಗ್ಯಾಸಿನ ಶಾರ್ಟೇಜ್ ಆಗ್ತಾ ಇದೆಯಲ್ಲ, ಕೊಲ್ಲಿ ರಾಷ್ಟ್ರದಲ್ಲಿ ಯುದ್ಧ ಆಗಿರೋದ್ರಿಂದ ಈಗೇನೋ ನೆನಪಿಗೆ ಬಂತು ಹೇಳಿದೆ. ನಿಮಗೆಲ್ಲ ನೆನಪಿದೆಯಾ? ರೇಷನ್ ಕಾರ್ಡಲ್ಲಿ ಕೆರೋಸಿನ್ ತಗೋತಾ ಇದ್ದಿದ್ದು, ಮತ್ತು ಅಲ್ಲೇ ಹೋಗಿ ಬುಕ್ ಮಾಡ್ತಾ ಇದ್ದಿದ್ದು, ಆ ಫೋನ್ ಎಂಗೇಜ್ ಇರ್ತಾ ಇದ್ದಿದ್ದು, ಬುಕ್ ಮಾಡಿದ್ಮೇಲೆ 1 ವಾರ 10 ದಿನ 15 ದಿನ ಆಗ್ತಾ ಇದ್ದಿದ್ದು, ಸೆಕೆಂಡ್ ಸಿಲಿಂಡರ್ ಅಲಾಟ್ ಆಗಿದ್ದು ನೆನಪಿದೆಯಾ ನಿಮಗೆಲ್ಲ?